ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತು ಗೋವನ್ ಸ್ಪೆಷಲ್ ಆದ ದೋಸ್ ರೆಸಿಪಿನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟ್ ಆಗಿರುತ್ತೆ. ನಾನು ತುಂಬ ವಿಡಿಯೋಸ್ ಬಿಟ್ಟಿದ್ದೀನಿ ಗೋವನ್ ರೆಸಿಪಿ ಕೂಡ ಒಂದು ನನಗೆ ನಿಮ್ಮ ಜೊತೆ ತುಂಬ ಹಂಚ್ಕೋಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು. ದೋಸ್ ಬಂದು ಹೆಚ್ಚಾಗಿ ಹಿರಿಯರು ಮಾಡ್ತಾರೆ, ಗ್ಯಾಸ್ ಮೇಲೆ ಎಲ್ಲ ಮಾಡೋದಕ್ಕಿಂತ ಒಲೆ ಮೇಲೆ ಇಟ್ಟು ಮಾಡ್ತಾರೆ. ಆದರೆ ನಾನು ನಿಮಗೆ ಗ್ಯಾಸ್ ಮೇಲೆ ತುಂಬ ಈಸಿಯಾಗಿ ಹೇಗೆ ಮಾಡಿ ತೆಗೆಯೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ. ನೀವಾಗಿ ಕ್ರಿಸ್ಮಸ್ ಅಲ್ಲಿ ಮಾಡ್ತಾರೆ, ಇಲ್ಲಾಂದ್ರೆ ಮದುವೆ ಟೈಮಲ್ಲಿ ಕೂಡ ಮಾಡ್ತಾರೆ. ಆದರೆ ಕ್ರಿಸ್ಮಸ್ ತಿಂಡಿಗಳನ್ನ ಹಂಚುವಾಗ ಇದನ್ನ ಇಟ್ಟು ಹಂಚಿ ಕೊಡ್ತಾರೆ. ಅಷ್ಟು ಒಂದು ವಿಡಿಯೋ ಬಿಟ್ಟಿದೆ ಬಿಬಿ ರೆಸಿಪಿ ಅಂತ. ಅದೇ ರೀತಿ ದೋಸ್ ರೆಸಿಪಿ ಗೋವಾದಲ್ಲಿ ಬಂದಾಗ ಬಿಬಿ ಹೇಗೆ ತಗೊಳ್ತಾರೆ, ದೋಸ್ ಕೂಡ ತಗೊಳ್ತಾರೆ. ಅಷ್ಟು ಒಂದು ಪ್ರಾಮುಖ್ಯವಾಗಿ ಇದನ್ನ ಇಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಒಂದು ಒಳ್ಳೆ ಸ್ವೀಟ್ ನ ನಾನು ನಿಮ್ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಾಡುವಂತ ಸ್ವೀಟ್ ಇದು. ಆ ಸ್ವೀಟ್ ನ ನಿಮ್ ಜೊತೆ ನನಗೆ ಹಂಚ್ಕೊಳ್ಳೋದು ನನಗೆ ತುಂಬಾ ಖುಷಿ ಇದೆ. ನಾನು ಓದಿ 2 ವಿಡಿಯೋದಲ್ಲಿ ನಾನು ಮಾತಾಡಿ ಹಾಕಿರ್ಲಿಲ್ಲ, ನಾನು ಸಾರಿ ಕೇಳ್ಕೊಳ್ತೀನಿ, ನಿಮ್ಗೆ ಆಗ್ಲಿಲ್ಲ. ನಾನು ಕಂಟಿನ್ಯೂ ಬಿಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋ ಕೂಡ ಕಂಟಿನ್ಯೂ ನಾನು ಆಗ್ತಾ ಇಲ್ಲ, ಅದಕ್ಕೂ ನಾನು ಕ್ಷಮಾಪಣೆ ಕೇಳ್ಕೊಳ್ತೀನಿ. ಸಪೋರ್ಟ್ನ ಹಾಗೆ ನನಗೆ ಕೊಡ್ತಾನೆ ಇದ್ದೀರಾ, ಹಾಗಾಗಿ ತುಂಬ ಥ್ಯಾಂಕ್ ಯು. ಈ ದೋಸ್ ರೆಸಿಪಿನ ಯಾವ ರೀತಿ ಈಸಿಯಾಗಿ ಮಾಡಿ ತೆಗೆಯೋದು ಅಂತ ನಾನು ತೋರಿಸ್ತಿದ್ದೀನಿ. ಡ್ರೈ ಆಗೋ ಇಲ್ಲದೆ ತುಂಬ ಸಾಫ್ಟ್ ಆಗೋ ಇಲ್ಲದೆ ಒಂದು ಮೀಡಿಯಮ್ ಆಗಿ ತುಂಬ ಟೇಸ್ಟ್ ಆಗಿ ನಾನು ಮಾಡಿ ತೋರಿಸ್ತಿದ್ದೀನಿ. ಖಂಡಿತ ಇದನ್ನು ನೀವು ಟ್ರೈ ಮಾಡಿದ್ರೆ ಇಷ್ಟಪಟ್ಟು ತಿಂತೀರಾ. ಈ ಗೋವನ್ ದೋಸ್ ಯಾರಿಗೆಲ್ಲ ಲೈಕು, ಇದನ್ನ ಖಂಡಿತ ಟ್ರೈ ಮಾಡಿ ತಿಂದು ನೋಡಿ, ತುಂಬಾನೇ ಇಷ್ಟಪಡ್ತೀರಾ. ತುಂಬ ಇಂಗ್ರೀಡಿಯೆಂಟ್ಸ್ ಬೇಡ, ತುಂಬ ಸಿಂಪಲ್ ಆಗಿ ಮಾಡಿ ತೆಗಿಬಹುದು. ಕಡಿಮೆ ಇಂಗ್ರೀಡಿಯೆಂಟ್ಸ್ ಟೇಸ್ಟ್ ಆಗಿ ತುಂಬ ಸ್ಪೆಷಲ್ ಆದ ಒಂದು ಗೋವನ್ ದೋಸ್ ರೆಸಿಪಿನ ಮಾಡಿ ತೆಗಿಬಹುದು. ಇದನ್ನ ಹೇಗೆ ಮಾಡೋದು, ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ದೋಸ್ ಮಾಡೋದಕ್ಕೆ 1/4 kg ಒಂದು ಬೌಲ್ ಫುಲ್ ಆಗಿ ಕಡಲೆಬೇಳೆ ತಗೊಂಡಿದ್ದೀನಿ. ಬೌಲ್ ತಗೊಂಡು ಕಡಲೆಬೇಳೆ ಎಲ್ಲ ಹಾಕೊಂಡಿದ್ದು ಇದಕ್ಕೆ ನೀರು ಹಾಕಿ ಇದನ್ನ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇದನ್ನ ನೆನೆಸಿಡ್ತೀನಿ. 4 ಅವರ್ ಅಥವಾ 6 ಅವರ್ ಕೂಡ ಇಡ್ಬೋದು. ಇದನ್ನ ವಾಶ್ ಮಾಡಿ ತೊಳೆದು ತಗೊಳ್ತೀನಿ. ಇಲ್ಲಿ ನಾನೊಂದು ಕುಕ್ಕರ್ ಇಟ್ಕೊಂಡು ಬೇಳೆ ನಾನು ತೊಳೆದು ತಗೊಂಡೆ. ಈಗ ಅದನ್ನ ಕುಕ್ಕರಿಗೆ ಹಾಕೊಳ್ತಾ ಇದ್ದೀನಿ. ಬೇಕಾದಷ್ಟು ನೀರು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಇದನ್ನ ಒಂದು 4 ವಿಷಲ್ ಕೂಗಿಸ್ಕೊಳ್ತೀನಿ. 3 ವಿಷಲ್ ಆದ್ರೂ ಕೂಗಿಸ್ಕೋಬಹುದು. ನಾನು ಸ್ವಲ್ಪ ಚೆನ್ನಾಗಿ ಬೇಯಿಸಿ ತಗೊಳ್ತಾ ಇದ್ದೀನಿ, ಹಾಗಾಗಿ 4 ವಿಷಲ್ ಕೂಗಿಸ್ಕೊಳ್ತೀನಿ. ಇಲ್ಲಿ 1 ತೆಂಗಿನಕಾಯಿ ಫುಲ್ ಆಗಿ ನಾನು ತುರಿದು ತಗೊಂಡಿದ್ದೀನಿ. ಕೆಜಿ ಬೇಳೆಗೆ ನಾನು 1 ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಮಿಕ್ಸಿಗೆ ಹಾಕಿ ನೋಡಿ ಈ ರೀತಿ ರುಬ್ಬಿ ತಗೊಂಡಿದ್ದೀನಿ. ತುಂಬಾ ನೈಸ್ ಆಗಿರುತ್ತೆ. ಸ್ವಲ್ಪ ತರಿಯಾಗಿ ರುಬ್ಬಿ ತಗೊಂಡೆ. ಇದು ಕೂಡ ಚೆನ್ನಾಗಿ ಬೆಂದಿದೆ. ಈಗ ನಾನು ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ನೀರಿಂದ ಬೇಳೆಗಳನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ಕೂಡ ನೈಸ್ ಆಗಿ ನಾನು ರುಬ್ಬಿ ತಗೊಂಡೆ. ಈಗ ಇದನ್ನ ಕೂಡ ರುಬ್ಬಿ ನಾನು ತಗೊಂಡೆ. ಇಷ್ಟು ನೈಸ್ ಆಗಿ ರುಬ್ಬಿ ತಗೋಬೇಕು. ಇಷ್ಟು ನೈಸ್ ಆಗಿ ರುಬ್ಬಿ ತಗೊಂಡಾಗ ನನಗೆ ದೋಸೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟ್ ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ತುಪ್ಪ ಹಾಕ್ಕೊಂಡು ರುಬ್ಬಿ ಇಟ್ಟಿರುವಂಥ ಬೇಳೆನ ಕೂಡ ನಾನು ರುಬ್ಬಿ ಇಟ್ಕೊಂಡಿದ್ದೆ. ಸ್ವಲ್ಪ ತರಿಯಾಗಿ ಇಲ್ಲಿ 1 ಗ್ಲಾಸ್ ಅಷ್ಟು ನಾನು ಮೀಡಿಯಂ ಗ್ಲಾಸಲ್ಲಿ ನಾನು ಸಕ್ಕರೆ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಕುಟ್ಟಿಟ್ಟಿದ್ದನ್ನ ಹಾಕ್ಕೊಂಡೆ. ಏಲಕ್ಕಿನ ಚೆನ್ನಾಗಿ ಕುಟ್ಟಿಟ್ಟಿದ್ದೆ ನಾನು ಪೌಡರ್ ಮಾಡಿಕೊಂಡು. ಪೀಸ್ ಏಲಕ್ಕಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಕರಗ್ ಬರುತ್ತೆ. ಅವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನಾನು ಸ್ಪೂನ್ ಚೇಂಜ್ ಮಾಡಿಕೊಂಡೆ, ಯಾಕೆಂದರೆ ನನಗೆ ಅದರಲ್ಲಿ ದೋಸೆ ತಿರುಗಿಸೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ದೋಸೆ ಬಂದು ನಾವು ಹೆಚ್ಚು ಹೊತ್ತು ಟೈಮ್ ತಗೊಳುತ್ತೆ. ಹಾಗೆ ತಿರುಗಿಸ್ಬೇಕು, ತಡ ಹಿಡಿಯೋಕ್ಕೆ ಕೊಡಬೇಕು. ಅಡಿ ಹಿಡಿದ್ರೆ ನಮಗೆ ದೋಸೆ ಸ್ಮೆಲ್. ತುಪ್ಪ ಹಾಕೊಂಡು ಒಂದು 2 ಸಲ ತೋರಿಸ್ತೀನಿ. ಹಾಕೊಂಡು ನಾನು ತಿರುಗಿಸ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ತುಪ್ಪ ಕಡಿಮೆ ಹಾಕ್ತಾರೆ, ನಾನು ಸ್ವಲ್ಪ ತುಪ್ಪ ಹೆಚ್ಚೆ ಹಾಕೊಳ್ತಾ ಇದ್ದೀನಿ. ದೋಸೆಗೆ ಏರಿಯಾ ಆಗೋದ ತನಕ ಈ ರೀತಿ ನಾನು ಸ್ಪೂನಿಂದ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ. ಗೊತ್ತಾಗುತ್ತೆ, ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೂ ಕೂಡ ಗಟ್ಟಿ ಆಗಬೇಕು, ಇನ್ನೂ ಕೂಡ ದೋಸೆ ಅದಕ್ಕೆ ಬಂದಿಲ್ಲ. ಇಲ್ಲಿ ಬಂದು ತುಂಬ ಡ್ರೈ ಆಗಿ ಮಾಡ್ತಾ ಇಲ್ಲ, ತುಂಬ ಡ್ರೈ ಆಗಿ ಕೂಡ ದೋಸೆನ ಮಾಡಿ ತೆಗಿತಾರೆ. ಸಾಫ್ಟ್ ಆಗಿನೇ ನಾನು ದೋಸೆ ಮಾಡಿ ನಿಮಗೆ ತೋರಿಸ್ತೀನಿ ಇದ್ದೀನಿ. ನೋಡಿ ಈ ಅದಕ್ಕೆ ಬಂದಿದೆ. ಪ್ಲೇಟಲ್ಲಿ ಹಾಕಿ ಸ್ವಲ್ಪ ಬಿಸಿ ಹೋಗೋದಕ್ಕೆ ಬಿಟ್ಟಿದ್ದೀನಿ. ಅದನ್ನು ನಿಮಗೆ ಯಾವ ಅದಕ್ಕೆ ಬಂದ ಮೇಲೆ ನಾನು ತೆಗಿತಾ ಇದ್ದೀನಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ಅದಕ್ಕೆ ನಾವು ಕಟ್ ಮಾಡಿ ತೆಗೆದಾಗ ಚೆನ್ನಾಗಿ ಬರುತ್ತೆ. ತುಂಬಾ ಸಾಫ್ಟ್ ಆಗಿಲ್ಲದೆ ತುಂಬಾ ಡ್ರೈ ಇಲ್ಲದೆ ಒಂದು ಮೀಡಿಯಂ ಹದದಲ್ಲಿ ನಾನು ರೆಡಿ ಮಾಡಿ ತಗೊಂಡೆ ದೋಸೆ. ಈಗ ಇಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಒಂದು ಕಟಿಂಗ್ ಬೋರ್ಡಿಗೆ. ಪುಡಿ ಬೀಳ್ತಾ ಇದೆ, ಡ್ರೈ ಆಗಿದೆ. ಈಗಲೇ ನಾವು ಸ್ವಲ್ಪ ಡ್ರೈ ಆಗಿ ನಾವು ಮಾಡಿ ತಗೋಬಹುದು. ಆದರೆ ನಾನು ಈ ಹದದಲ್ಲಿ ನಾನು ಮೀಡಿಯಂ ಆಗಿ ಮಾಡಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಇದ್ದಾಗೆ. ಆಮೇಲೆ ನಾನು ತುಪ್ಪ ಹಚ್ಚಿದ ಪ್ಲೇಟಿಗೆ ಒಂದು ಟ್ರೇ ಥರ ಇರುವಂಥ ತುಪ್ಪ ಹಚ್ಚಿದ ಪ್ಲೇಟಿಗೆ ಚೆನ್ನಾಗಿ ಹರಡಿಸ್ಕೊಳ್ತಾ ಇದ್ದೀನಿ. ಅದನ್ನು ಸಮವಾಗಿ ನಮಗೆ ಪೀಸ್ ಕಟ್ ಮಾಡಿ ತಗೊಳ್ಳೋ ಅದಕ್ಕೆ ತಟ್ಕೋಬೇಕು. ಈಗ ತಟ್ಕೊಂಡು ಅದನ್ನು ನಾನು ಚೆನ್ನಾಗಿ ಶೇಪ್ ಕೊಟ್ಕೊಳ್ತೀನಿ. ದೊಡ್ಡದಿದೆಯೋ ಅಷ್ಟು ಫುಲ್ಲಾಗಿ ನಾನು ತಟ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಶೇಪ್ ಕೊಟ್ಕೊಂಡು ಸಮ ಮಾಡ್ಕೊಳ್ತೀನಿ. ಒಂದು ಫೋರ್ಕ್ ಸ್ಪೂನ್ ಇಟ್ಟು ನಾನು ಈ ರೀತಿ ಅದನ್ನು ಲೈನ್ಗಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಅದನ್ನು ಒಂದು ಸ್ಟಿಕ್ ಇಟ್ಟು ಕೂಡ ಹಾಗೆ ಒಂದೊಂದು ಲೈನಾಗಿ ಹಾಕ್ಕೋಬೋದು. ಈ ರೀತಿ ಫೋರ್ಕ್ ಸ್ಪೂನಲ್ಲಿ ಕೂಡ ನೀವು ಹಾಕ್ಕೋಬೋದು, ನಿಮ್ಮ ಇಷ್ಟ. ಈಗ ನಾನು ಅದನ್ನು ಡ್ರೈ ಆಗೋದಕ್ಕೆ ಬಿಡ್ತೀನಿ. ನಾನೊಂದು 2-3 ಅವರ್ ಹೀಗೆ ಬಿಟ್ಟಿದ್ದೆ. ನೀವು ಹೆಚ್ಚೊತ್ತು ಕೂಡ ಬಿಟ್ಟರು ಆಗುತ್ತೆ.
ಇದನ್ನು ಪೀಸ್ ಆಗಿ ನಾನು ಕಟ್ ಮಾಡ್ಕೊಂಡು ಡ್ರೈ ಆದಮೇಲೆ ನನಗೆ ಪೀಸ್ ಮಾಡ್ತೀವಿ. ನೀವು ಹಾಗೆ ಕೂಡ ಪೀಸ್ ಮಾಡಿ ಇಡ್ಬೋದು, ಆಗಲೇ ಹಾಗೆ ಇರುತ್ತೆ. ನಮಗೆ ಕಟ್ ಮಾಡೋ ಅದಕ್ಕೆ ನಮಗೆ ಸಿಗುತ್ತೆ. ಡ್ರೈ ಆದಮೇಲೆ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ನಾನೆಲ್ಲದನ್ನು ಕೂಡ ಈ ರೀತಿ ನಾನು ಒಂದು ಲೈನಲ್ಲಿ ಈ ರೀತಿ ಕಟ್ ಮಾಡಿ ಸೈಡ್ ಕಟ್ ಮಾಡಿಕೊಂಡೆ, ಈ ಸೈಡ್ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಪೀಸ್ಗಳಾಗಿ ಮಾಡಿ ತೊಗೊಂಡೆ, ಒಂದೊಂದು ಪೀಸ್ ಆಗಿ ನಾನು ಬಿಡಿಸಿ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈ ರೀತಿ ಬಿಡಿಸಿ ತೊಗೊಂಡೆ. ನೋಡಿ ಇಷ್ಟು ಸಾಫ್ಟ್ ಆಗಿದೆ. ಇದನ್ನು ನಾನು ಹಾಗೆ ಸ್ವಲ್ಪ ಡ್ರೈ ಆಗೋಕ್ಕೂ ಬಿಡಬೇಕು. ನೋಡಿ ಇಷ್ಟು ಸಾಫ್ಟ್ ಆಗಿದೆ, ಫ್ರೆಶ್ ಆಗಿರುತ್ತೆ. ನಮಗೆ ಅಂಗಡಿಯಲ್ಲೆಲ್ಲ ಸಿಗುವಾಗ ಸ್ವಲ್ಪ ಡ್ರೈ ಆಗಿ ಸಿಗುತ್ತೆ, ಮನೇಲಿ ಮಾಡೋದ್ರಿಂದ ತುಂಬ ಫ್ರೆಶ್ ಆಗಿರುತ್ತೆ. ಒಂದು ಟ್ರೇಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಅದೊಂದು ಒಳ್ಳೆ ನನಗೆ ಒಂದು ರೆಸಿಪಿನ ನಾನು ನಿಮಗೆ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿದ್ದೀನಿ ನೋಡಿ. ಹೇಗಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು.